ಸರು ಸರು ಹೇಳಕ್ಕ. ಇವತ್ತು ನಮ್ಮ ಫೇವ್ರೆಟ್ ವೆಬ್ ಸೀರೀಸ್ OTT ನಲ್ಲಿ ರಿಲೀಸ್ ಆಗ್ತಿದೆ. ವಾವ್, ಎಷ್ಟು ಗಂಟೆಗೆ? 4 ಗಂಟೆಗೆ. ನಾನಂತೂ ಎಲ್ಲಾ ಕೆಲಸ ಮುಗಿಸ್ಕೊಂಡು ಫ್ರೀ ಆಗ್ಬಿಡ್ತೀನಿ. ನಾನು ಅಷ್ಟೇ, ಎಲ್ಲ ಕೆಲಸ ಮುಗಿಸ್ಕೊತೀನಿ. ಆದ್ರೂ ನೀನೇ ಗ್ರೇಟ್ ಕಣೆ. ಅದು ಹೇಗೆ ಹಸು ತಡ್ಕೊಂಡಿದ್ಯಾ? ನನಗಂತೂ ಹೊಟ್ಟೆ ಹಸುಗೆ ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ವಾಮಿಟೇ ಬರುತ್ತೆ. ಆದ್ರೆ ನೀನು ನೋಡು ಎಷ್ಟು ಸ್ಟಡಿಯಾಗಿ ಕೂತಿದ್ಯಾ. ಹ್ಞೂ ಅಕ್ಕ, ನಾನು ಸ್ವಲ್ಪ ಸ್ಟ್ರಾಂಗು. ನೋಡಕ್ ನನ್ಕಿಂತ ಸಣ್ಣ ಇದೆಯಾ, ಆದ್ರೂ ನನ್ಕಿಂತ ಸ್ಟ್ರಾಂಗಾ? ಇಂಥದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕಾಗಿರೋದು ಬಾಡಿ ಅಲ್ಲ ಅಕ್ಕ, ಮೈಂಡು. ಇವತ್ತು ಏನೇ ಆದ್ರೂ ತಿನ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಅದಕ್ಕೆ ನೋಡು, ನನಗೆ ಹಸುವೇ ಗೊತ್ತಾಗ್ತಿಲ್ಲ. ಮನ್ಸಿಗೆ ಎಷ್ಟೇ ಹೇಳಿದ್ರು ಮನ್ಸೇ ಕೇಳ್ತಿಲ್ಲ, ಉಸಿರೇ ಹೋಗ್ತಿದೆ. ಅದಕ್ಕೆ ವೆಬ್ ಸೀರೀಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕು. ಬೇಗ ರಾತ್ರಿ ಅದೇ ಸಾಕಪ್ಪ. ಅದಕ್ಕೇನಂತೆ, ಫ್ರಿಡ್ಜಲ್ಲಿ ಹೋಗಿ ನೋಡು, ಏನಾದ್ರೂ ಇರುತ್ತೆ. ಬೇಡಪ್ಪ, ಆ ಲೀಲಾ ಫಿಟ್ಟಿಂಗ್ ಇಟ್ಬಿಡ್ತಾಳೆ. ಅವಳೇನಿಡೋದು, ಅವಳೇ ನನಗೆ. ನಿನಗೆ ಏನ್ ನಿನಗೆ? ಐ ಮೀನ್, ಅವಳಿಂದನೇ ನನಗೆ ಈ ಐಡಿಯಾ ಬಂದಿದ್ದು. ಅವಳು ಒಂದ್ಸಲ ಕತ್ತಿಂದಿದ್ಲು ನೋಡು, ನೆನ್ಪಿಲ್ವಾ? ತಿಂದಿದ್ರೆ ತಿನ್ಲಿ ಬಿಡು, ಅದು ಅವಳ ಲೆವೆಲು. ದುರ್ಗಾಕ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಗೆ ಮೋಸ ಮಾಡಿ ನಾವೇನಾದ್ರು ಕತ್ತಿಂದ್ರೆ ಹೊಟ್ಟೆಲ್ ಹುಣ್ಣಾಗತ್ತಷ್ಟೇ. ಹೋಗ್ಲಿ ಬಿಡಕ್ಕ, ಏನಾಗಲ್ಲ. ಸರಿ ಸರಿ, 4 ಗಂಟೆಗೆ ಮಿಸ್ ಮಾಡ್ಬೇಡ. ಓ ಡನ್. ನಾನು 4 ಗಂಟೆಗೆ. ನೀನೇ ನೋಡು, ನನ್ ಬರಕ್ಕಾಗಲ್ಲ. ಯಾಕೆ? ಅದು ಅದು ನಂಗೆ ಕೆಲ್ಸಕ್ಕೆ, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಇಂಪಾರ್ಟೆಂಟ್ ಕೆಲಸನಾ? ಏನು ಅದು? ನಾನು ಆಮೇಲೆ ಹೇಳ್ತೀನಿ, ನಾನು ಆಮೇಲೆ ಸಿಗ್ತೀನಿ. ಇಂಪಾರ್ಟೆಂಟ್ ಕೆಲಸನಾ? ಏನಿರ್ಬೋದು? ನೋ, ಬೇರೆ ಕಂಟ್ರಿಲಿ ಬಿಸ್ನೆಸ್ನ ಸೆಟಪ್ ಮಾಡಬೇಕು ಅಂತ ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ಅದು ಏನೇ ಬಂದರೂ ನಾವು ಫೇಸ್ ಮಾಡಬೇಕು. ಆ್ಯಂಡ್ ನೋ ವಾಟ್, ಆಗಲ್ಲ ಅನ್ನೋದು ನನ್ನ ಮಕ್ಕಳು ಬಾಯಿಂದ ಬರೋದು ನನಗಿಷ್ಟ ಆಗಲ್ಲ. ಟೈಮ್ 4 ಗಂಟೆ ಆಗೋಯ್ತು. ಅದೇನೋ ಗೋಲ್ಡನ್ ಆಪರ್ಚುನಿಟಿ ಇಲ್ಲ, ಅದು ಏನು? ಓಕೆ ಫೈನ್. ಫಸ್ಟು ನನಗೆ ಗ್ರೌಂಡ್ ಚಾಲೆಂಜಸ್ ಏನಿದೆ ಅಂತ ಹೇಳಿ. ನಾವು 1 ನಿಮಿಷ ತಡಿ. ಸರಸ್ವತಿ, ವಿಶ್ವರೂಪಲ್ಲಿ ದುರ್ಗಾಕ್ಕ ಹತ್ರ ಇದ್ದಾರೆ. ಹಾಂ, ಸರಸ್ವತಿ ಬಾಯ್. ನನ್ನ ಮಾತೆ ಮುಗ್ದೆಲ್ಲ ಹೋಗ್ತಾ ಇದೆಯಲ್ಲ ನೀನು. ಸಾರಿ ಅಜಯ್, ಹೇಳಿ. ನಾ ಹೇಳಿದ್ದು ನೋಟ್ ಮಾಡ್ಕೊ. ಹಾಂ, ನಾನಾ? ಆಚೆ ಅದು. ಯಾಕೆ, ಏನಾರ ಪ್ರಾಬ್ಲಮ್ಮಾ? ಇಲ್ಲ ಅಜಯ್, ಅದು ಏನದು? ಇದು ಏನಂತ ಇಂಪಾರ್ಟೆಂಟ್ ಕೆಲಸ ಇದೆ ನಿನಗೆ? ಹೇಳಿದ್ದು ನೋಟ್ ಮಾಡ್ಕೊಳಕ್ಕ ಅಲ್ವಾ? ಇಲ್ಲ ಅಜಯ್, ಮಾಡ್ತೀನಿ. ಹಾಂ, ಹೇಳು ಕಿಶೋರ್. ಓಕೆ, ಕ್ರೌಡ್ ಆ್ಯಂಡ್ ಟೇಸ್ಟ್. ಓಕೆ ಕಿಶೋರ್, ಇಟ್ಸ್ ವೆರಿ ಸಿಂಪಲ್. ಒಂದು ಕೆಲಸ ಮಾಡಿ, ನೀವು ಒಂದು ಚಿಕ್ಕ ಸರ್ವೆ ಮಾಡಿ. ಆ ಸರ್ವೇಲಿ ಇಂಡಿಯನ್ ಫುಡ್ಡನ್ನು ಇಷ್ಟಪಡುವಂಥ ಜನಗಳನ್ನ ಐಡೆಂಟಿಫೈ ಮಾಡಿ. ಅವ್ರ ಮೇಲೆ ನಮ್ಮ ಹೊಸ ರುಚಿನ ಟ್ರೈ ಮಾಡಿ. ಅದು ಕ್ಲಿಕ್ ಆಯಿತು ಅಂದರೆ ಆ ರುಚಿ ಮೇಲೆ ಕಂಟೆಂಟ್ ಮಾಡುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಫಿಕ್ಸ್ ಅಪ್ ಎ ಮೀಟಿಂಗ್, ಐ ವಿಲ್ ಟಾಕ್ ಟು ದೆಮ್. ಮೀಟಿಂಗ್ ವಿತ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಹಾಂ ಕಿಶೋರ್. ನೆಕ್ಸ್ಟ್, ಪ್ರತಿ ದೇಶದಲ್ಲೂ ನಮ್ಮ ಇಂಡಿಯನ್ಸ್ ಇದ್ದಾರೆ. ನಮ್ಮ ಇಂಡಿಯನ್ಸ್ ಇರೋ ಕಡೆ ಎಲ್ಲ ಅವ್ರದ್ದೇ ಆದಂಥ ಒಂದು ಕಮ್ಯುನಿಟಿ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಆ ಕಮ್ಯುನಿಟಿಗೆ ಒಬ್ಬ ಡೈರೆಕ್ಟರ್ ಅಂತ ಇರ್ತಾರೆ. ಆ್ಯಂಡ್ ದಿಸ್ ಇಸ್ ದ ಪರ್ಸನ್ ವಿ ನೀಡ್ ಟು ಹೋಲ್ಡ್ ಆನ್ ಟು. ಹೇಗಾದರೂ ಮಾಡಿ ನೀನು ಅವ್ರ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ಕೊ. ಮೇಕ್ ಶ್ಯೂರ್ ನಮ್ಮ ಫುಡ್ಡು ಆ ಜನಗಳಿಗೆ ರೀಚ್ ಆಗುತ್ತೆ ಅನ್ನೋದು. ಅಲ್ಲಿ ನಡೆಯುವಂಥ ಪ್ರತಿ ಪಾರ್ಟಿ, ಪ್ರತಿ ಫಂಕ್ಷನ್ಗೂ ನಮ್ಮ ಕಡೆಯಿಂದನೇ ಫುಡ್ ಹೋಗಬೇಕು. ಆ್ಯಂಡ್ ಗಿವ್ ದೆಮ್ ದ ಬೆಸ್ಟ್ ಡಿಸ್ಕೌಂಟ್. ಓಕೆ? ಯಾ, ನಾವು ನೆಕ್ಸ್ಟ್. ಇಲ್ಲ ಕಿಶೋರ್, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಐ ವಿಲ್ ಹ್ಯಾಂಡಲ್ ಇಟ್. ನಾನು ಒಂದು ಕೆಲಸ ಮಾಡ್ತೀನಿ, ನಾಳೆನೇ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ ಅವ್ರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ಕೋತೀನಿ. ಅಯ್ಯಯ್ಯೋ, ಏಜೆ ನಿಲ್ಲಿಸ್ತಾನೆ ಇಲ್ವಲ್ಲಪ್ಪ. ಆ್ಯಂಡ್ ಅವ್ರಿಗೆ ಬೇಕಾಗಿರೋ ಡೀಟೇಲ್ಸು, ಡಾಕ್ಯುಮೆಂಟ್ಸ್ನೆಲ್ಲ ನಾನು ವಿಶ್ವರೂಪದ ರೆಡಿ ಮಾಡಿಸ್ತೀನಿ. ಹಾಂ ಸರಸ್ವತಿ, ನೋಟ್. ಮೀಟಿಂಗ್ ವಿತ್ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್. ನೆಕ್ಸ್ಟ್, ನೋಟ್ ಡೌನ್. ನೀನು ಮಾಡಬೇಕಾಗಿರೋದು ಇಷ್ಟೇ.
4 ಗಂಟೆ ಆಯಿತು, ಸರು ಇನ್ನೂ ಬಂದಿಲ್ಲ. ಅಂದರೆ ಗೋಲ್ಡನ್ ಆಪರ್ಚುನಿಟಿನ ರಿಜೆಕ್ಟ್ ಮಾಡಿಬಿಟ್ಲಾ? ಚಾನ್ಸೇ ಇಲ್ಲ. ಇಂಥ ಸುವರ್ಣ ಅವಕಾಶನ ಅವಳು ಮಿಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಕಾರಣ ಬಂದೇ ಬರ್ತಾಳೆ. ಸರು ಬರಲಿಲ್ಲ ಅಂದ್ರೆ ನನ್ನ ಕಾಯೋದು ವೇಸ್ಟಾ? ಇಲ್ಲ 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 ಇಲ್ಲ, ಸರು ಬಂದೇ ಬರ್ತಾಳೆ. ಒಗ್ಗರಣೆ ಒಲಿಯುತ್ತೆ ಅಂದರೆ ಮಸಾಲೆ ನಂಬರ್ 1 ಸರುನ ಕೂಡ ಹಾಕಿ ನನ್ನ ಪ್ಲ್ಯಾನ್ನ ಉಲ್ಟಂ ಪಲ್ಟ ಮಾಡಿಬಿಟ್ರೆ? ಇಲ್ಲ ಇಲ್ಲ ಇಲ್ಲ, ನಾನು ತಪಸ್ ಮಾಡಾದರೂ ಸರುನ ಇಲ್ಲಿ ಕರ್ಸ್ಕೋತೀನಿ. ಸರು. ಓಕೆ, ಐ ಹೋಪ್ ಥಿಂಗ್ಸ್ ಆರ್ ಕ್ಲಿಯರ್. ಯಾ, ಗುಡ್. ಸರಸ್ವತಿ, ಎಲ್ಲ ನೀಟಾಗಿ ನೋಟ್ ಮಾಡಿದ್ಯಾ? ನೋಡಿ. ಇದು ಎಲ್ಲೋದ್ಲು? ಹುಷಾರು. ದುರ್ಗಾ ಹತ್ರ ಹೋದವನು ಇಷ್ಟೊತ್ತು ಬೇಕಾ ಬರೋದಕ್ಕೆ? ಎಲ್ಲೋಗಿದ್ದೆ ನೀನು? ಫೈಲ್ ಇಟ್ಕೊಂಡು. ಓಕೆ, ಇದು ಸರು ಹತ್ರ ಎಲ್ಲ ಪಾಯಿಂಟ್ಸ್ ನೋಟ್ಸ್ ಮಾಡಿದ್ದೀನಿ. ಇದನ್ನು ಫಾಲೋ ಅಪ್ ಮಾಡು ಆ್ಯಂಡ್ ಕಿಶೋರ್ನ ಲೂಪಲ್ಲಿಡು ಆ್ಯಂಡ್ ಪುಟ್ ಇಟ್ ಆನ್ ಮೇಲೆ. ಓಕೆ, ನನ್ನ ಮಾರ್ಕ್ ಮಾಡೋದಕ್ಕೆ. ಮಾರ್ಕೆಟಿಂಗ್ ಚಾಲೆಂಜ್, ಮಾರ್ಕೆಟಿಂಗ್, ಜನರ ಅಭಿರುಚಿ, ಮೀಟಿಂಗ್ ವಿತ್ ಫಾರಿನ್ ಅಫೇರ್ಸ್ ಮಿನಿಸ್ಟರ್. ವಾವ್, 4 ಗಂಟೆಗೆ ಗೋಲ್ಡನ್ ಆಪರ್ಚುನಿಟಿ, ಅದೃಷ್ಟ ಬದಲಾಗುತ್ತೆ. ಎಲ್ಲ ಪಾಯಿಂಟ್ ಅರ್ಥ ಆಯ್ತಿತ್ತು, ಒಂದು ಅರ್ಥ ಆಗ್ತಿಲ್ವೇ? ಸರ್ ಮೇಡಮ್ ಏನು ಬರ್ತಿದ್ದಾರೆ, ಅದು ಏನಂತ ಅರ್ಥ ಆಗ್ತಿಲ್ಲ ಸರ್. ಏನು? ಅಲ್ಲ, ಇದು 4 ಗಂಟೆಗೆ ಗೋಲ್ಡನ್ ಆಪರ್ಚುನಿಟಿ, ಅದೃಷ್ಟ ಬದಲಾಗುತ್ತೆ. ಈ ಗೋಲ್ಡನ್ ಆಪರ್ಚುನಿಟಿ ಏನು ಸರ್? ಅದೃಷ್ಟ ಯಾರದ್ದು ಸರ್ ಬದಲಾಗುತ್ತೆ? ನಂದ? ನಾನ್ಸೆನ್ಸ್. ನಾನು ಆ ಥರದ್ದೆಲ್ಲ ಏನೂ ಹೇಳಿಲ್ಲ. ಅದೇನು ಅಂತ ಅವಳನ್ನ ಕೇಳಿ ಕ್ಲಾರಿಟಿ ತಗೊಂಡು. ಇದು ಅದೃಷ್ಟ ಬದಲಾಗುತ್ತೆ. ಶಿವ, ನೀನು ಇನ್ನೊಂದ್ಸತಿ ಅದನ್ನೇ ಕೇಳಿದ್ರೆ ನಿಜವಾಗ್ಲೂ ನಿನ್ನ ಅದೃಷ್ಟ ತಲೆ ಕೆಳಗಾಗುತ್ತೆ. ಆಲ್ರೆಡಿ ತಲೆ ಕೆಳಗಾಗಿದೆ, ಇನ್ನೇನು ಕೆಳಗಾಗುತ್ತಲ್ಲೇ.